ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಶ್ಮಿ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ ಅಕ್ಕಂದು ಮತ್ತು ಭಾವಂದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಈವ್ನಿಂಗ್ ಆಗಿದೆ ಆಲ್ರೆಡಿ. ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದೆ, ಅಂದರೆ ನಾನು ಡ್ಯೂಟಿಗೆ ಹೋಗ್ಬಿಟ್ಟಿದ್ದೆ. ಸೊ ಫಸ್ಟ್ ಮುಗಿಸ್ಕೊಂಡ್ಬಂದು ಇವಾಗ ನನಗೋಸ್ಕರ ವೆಯ್ಟ್ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಿರೋದು. ಸೊ ನಾನು ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇಲ್ಲೇ ಹತ್ರದಲ್ಲಿರೋ ಯೋಗ ನರಸಿಂಹ ಸ್ವಾಮಿ ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೋಗಿ ದರ್ಶನ ಮಾಡ್ಕೊಂಡು ಬರುವ. ಇವಾಗ ನಾನು ನಮ್ಮ ಮನೇಲಿದ್ದೀನಿ, ಅವ್ರ ಮನೆಗೆ ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಡು ಟೆಂಪಲಿಗೆ ಹೋಗೋದು. ಅದಾದಮೇಲೆ ನೆಕ್ಸ್ಟ್ ಏನೇನಾಗುತ್ತೆ ಅಂತಂದ್ರೆ ಎಲ್ಲರೂ ತೋರಿಸ್ತೀನಿ. ಆ್ಯಂಡ್ ಕೀಪ್ ವಾಚಿಂಗ್. ಕೊಡಿಸ್ತೀಯಾ? ನೀನೇ ಕೊಡಿಸ್ಬೇಕು ನಿಮಗೆ. ಆಯಿತಾ? ಇದು ಕೊಡಿಸ್ತೀಯಾ? ನನಗೂ ಅಜ್ಜಿಬಿಡ್ತು. ಬಾ ಸಾಕು. ಅಯ್ಯೋ ಬಾ ಸಾಕು ಓಡಾಡಿದ್ದು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಏನ್ ಆನಿವರ್ಸರಿ? ಮ್ಯಾರೇಜ್ ಆನಿವರ್ಸರಿ. ಹಂಗೆ ಹೇಳ್ಬೇಕು ನೀನು, ಬರೀ ಆನಿವರ್ಸರಿ ಅಂದ್ರೆ. 4 ವರ್ಷ ಆಯ್ತು ನಾವು ಮದುವೆ ಆಗಿ. 4 ವರ್ಷ ಕಂಪ್ಲೀಟ್ ಆಯ್ತು. ಈಗ 5ನೇ ವರ್ಷ ರನ್ನಿಂಗ್. ಲವ್ ಮಾಡಿ 4 ವರ್ಷ ಕಂಪ್ಲೀಟ್ ಮಾಡಿದೀವಿ. ಏನು ಡಿಫ್ರೆನ್ಸ್ ಇಲ್ಲ. ಇದು 4 ವರ್ಷಕ್ಕೆ ನನ್ನ ಮಗ ಕಿಟಾಣಿ ಬಂದಿದೆ. 2 years ಇವಾಗ ಅವನ್ಗೆ. ಈಗ 1 month ಕಳ್ತಾರೆ. ನೆಕ್ಸ್ಟ್ ಮಂತ್ 6ಗೆ. ಇದು 7, ಇದು 6. ನಮ್ದು 7, ಇದು 6 ನೋಡಿ. ಒಂದೇ ಮಂತ್ ಡಿಫ್ರೆನ್ಸ್. ಸಾಕು ನಡಿಯೋ, ಸಾಕು ನಡಿ. ಹೋಗೋಣ ಹೋಗೋಣ. ಶೇಕ್ ಹ್ಯಾಂಡ್ ಕೊಡು. ವಾವ್, ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾರ ಸರ್. ತೋರ್ಸು ಮಗ್ನೆ. ಹಾಗೆಲ್ಲ ಆಡಬಾರ್ದು. ಹೇಳು ಪಪ್ಪಾಗೆ. ಹೌದಾ? ಹೇಳಿದ್ನಾ? ಹೇಳು ಮಗ್ನೆ. ನಡಿ. ಚಂದ ಇದೆ ಅಲ್ಲ ಟೆಂಪಲ್. ಸೊ ಗೈಸ್, ನಾವು ಇವಳ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲಿಗೆ ಇಲ್ಲೇ ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ಇರೋ ಯೋಗ ನರಸಿಂಹ ಸ್ವಾಮಿ ಟೆಂಪಲಿಗೆ ಬಂದಿದ್ವಿ. ಸೊ ಲಾಸ್ಟ್ ಟೈಮ್ ನನ್ನ 2 years ಬ್ಯಾಕ್ ಬರ್ಡೇಗೆ ಬಂದಿದ್ದು. ಅದಾದಮೇಲೆ ಇದೇ ಬರ್ತಿರೋದು. ಸೊ ಚೆಂದ ಇದೆ ಟೆಂಪಲು, ಒಂಥರ ಫುಲ್ ಸ್ಪೇಸಿಯಸ್ ಆಗಿ. ಮತ್ತು ಇಲ್ಲಿ ಮಾಡಿರೋ ಮಂಟಪ ಅದು ಇದು ತುಂಬ ಚೆನ್ನಾಗಿದೆ. ಆ ಕಡೆ ಈ ಕಡೆ 2 ಸೈಡ್ ಇದೆ. ಆದರೆ ಸ್ವಲ್ಪ ಕ್ಲೋಸ್ ಒನ್ಸ್ ಎಲ್ಲ ಕರೆದ್ಬಿಟ್ಟು ಮದುವೆ ಮಾಡ್ಕೊಳ್ಳೋ ಥರ ಇದೆ. ಜಾಸ್ತಿ ಜನ ಇಲ್ಲ, ಸ್ವಲ್ಪ ಜನ ಬಂದು ಮದುವೆ ಆಗ. ಆ ಕಡೆನೂ ಜಾಗದಲ್ಲಿ ಇದೆ, ಈ ಕಡೆ ಜಾಗದಲ್ಲೂ ಇದೆ. ಸಿಂಪಲ್ ಆಗಿ ಮದುವೆ ಆಗೋರು ಟೆಂಪಲ್ ದೇವಸ್ಥಾನದಲ್ಲಿ ಮದುವೆ ಆಗಬೇಕು ಅನ್ನೋರು ಆಗ್ಬೋದು. ಟೆಂಪಲಲ್ಲಿ ಆಗಬೇಕು ಅನ್ನೋ ಥಾಟ್ ಏನಾದರೂ ಇದ್ದರೆ ಚೆಂದ ಇದೆ. ಆಲ್ಮೋಸ್ಟ್ ಎಲ್ಲ ಓಡಾಡೋದಕ್ಕೆಲ್ಲ ಚೆನ್ನಾಗಿದೆ ಜಾಗ. ನೋಡ್ಬೋದು. ಸೊ ಇಲ್ಲಿ ಯೋಗ ನರಸಿಂಹ ಸ್ವಾಮಿ ಚಾರಿಟೇಬಲ್. ಸೊ ನೀವೇನಾದರೂ ಇಲ್ಲಿಗೆ ದೇವಸ್ಥಾನಕ್ಕೆ ಕೊಡ್ಬೋದು ಅಂತಂದ್ರೂ ಕೊಡ್ಬೋದು. ತುಂಬ ದೊಡ್ಡದಾಗಿ ಮಾಡ್ತಾರೆ. ಹಾಂ, ಕೊಡ್ತಾರೆ ಪ್ರಸಾದ. ಸ್ಪೆಷಲ್ ಮಾರ್ನಿಂಗ್
ಮಾರ್ನಿಂಗ್ ಟೈಮು ಅಂದರೆ ತುಂಬ ದಿನ ಅದೇ ಲಾಸ್ಟ್ ಟೈಮ್ ಒಂದ್ಸರ್ತಿ ಬಂದಿರಲಿಲ್ವ, ಫುಲ್ಲು ಪ್ರಸಾದ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ನೋಡು ಆ ಟೈಮ್. ನಾನು ಫಸ್ಟ್ ಟೈಮ್ ಬಂದಿರೋದು. ಬಂದಿದ್ದೆ, ಬಟ್ ಇವಳಿಗೆ ದರ್ಶನ ಸಿಕ್ಕಿರಲಿಲ್ಲ ಲಾಸ್ಟ್ ಟೈಮು ಅಲ್ವಾ? ಬಂದೇ ಇಲ್ಲ ನಾನು. ಹೌದಾ? ಹಂಗಾರೆ ನಾನು ನನ್ನ ತಮ್ಮ ಬಂದಿದ್ದು ಅಂತ ಅನ್ಕೊಂತೀನಿ. ಫಸ್ಟ್ ನಾನು ಬಂದಿರೋದು. ನಾನು ಪಾಪ ಬಂದಿದ್ವಿ ಅಷ್ಟೇ. ಅವಾಗ ಪಾಪಂದು ಸ್ಲಿಪ್ಪರ್ ಯಾರೋ ಎತ್ಕೊಬಿಟ್ಟಿದ್ರಲ್ಲ. ಹೌದು. ಏನಂದ್ರೆ ಶನಿವಾರ ಇತ್ತಲ್ಲ, ಶನಿ ಮತ್ತೊಂದು ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡು ಸುಮ್ಮನಿದ್ವಿ. ನಾವು ಹಂಗೆ ಅನ್ಕೊಂಡಿದ್ವಿ, ನಾನು ನನ್ನ ಗಂಡ. ಇವಳು ಬಂದು ಯೋಗ ನರಸಿಂಹ ಸ್ವಾಮಿಗೆ ಹೋಗೋಣ, ಚೆನ್ನಾಗಿರುತ್ತೆ ಅಲ್ಲಿ ಓಡಾಡೋಕ್ಕೆಲ್ಲ, ಪಾಪಗೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕರ್ಕೊಬಂದು. ಲಾಸ್ಟ್ ಟೈಮು ಅಲ್ಲಿ ಲಕ್ಷ್ಮೀಕಾಂತ್ ಟೆಂಪಲ್ಗೆ ಹೋಗಿದ್ವಿ. ಶ್ರೀನಿವಾಸ, ಈ ಸತಿನೂ ಶ್ರೀನಿವಾಸನೇ ಸಿಕ್ಕಿದ್ರು. ಚೆನ್ನಾಗಿದೆ ಟೆಂಪಲು. ಬರೋರಿದ್ರೆ ಬರ್ಬೋದು, ಅಕ್ಕಪಕ್ಕ ಯಾರ್ಯಾರಿದ್ದೀರಾ. ಸ್ಲಿಪ್ಪರ್ ಇಲ್ಲೇ ಬಿಟ್ಟಿದ್ದು ಕಣೆ, ನನಗೆ ಹೀಲ್ಸ್ ಹಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ರಾಕ್ಸೆ ಹಾಕೊಂಬಂದೆ. ಸೊ ಇವಾಗ ಮನೆಗೆ ಹೊರಡ್ಬಿಟ್ಟು ನೋಡಬೇಕು, ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ಅಪ್ಡೇಟ್ ಮಾಡ್ತೀನಿ ಗಾಯ್ಸ್. ಇವಾಗ ನಾವು ಹೋಟೆಲ್ಗೆ ಬಂದಿದ್ದೀವಿ, ಸಾರಂಗಿ ಹೋಟೆಲ್ ಇದೆ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ. ನೋಡಿ ಹಾರ್ಟ್ ಶೇಪ್ ಇದೆ, ಚೆನ್ನಾಗಿದೆ ಡ್ರೆಸ್ಸು. ಮೇಲೆ ಹೋಗೋಣ, ಅಲ್ಲಿ ಚೆನ್ನಾಗಿ. ಗೈಸ್ ಎಷ್ಟು ಚೆನ್ನಾಗಿದೆ ನೋಡಿ, ಸಾರಂಗಿ ಹೋಟೆಲ್ ಅಂತ ಚೆನ್ನಾಗಿದೆ ನೋಡಿ ಗೈಸ್. ಸಾರಂಗಿ ಹೋಟೆಲ್ ಕೆಳಗಡೆ ಒಂದು ಕುತ್ಕೊಳ್ಳೋಕ್ಕೆ ಇದು ಮಾಡಿದ್ದಾರೆ, ಮೇಲ್ಗಡೆನೂ ಸೀಟ್ ಇದೆ, ಯಾವ್ದು ಬೇಕು ಚೂಸ್ ಮಾಡ್ಕೋಬೋದು. ಕೆಳಗಡೆ ಕುತ್ಕೊಳ್ಳೋಕೆ ಇಷ್ಟಪಡೋರು ಕೆಳಗಡೆ ಕುತ್ಕೋಬೋದು, ಮೇಲ್ಗಡೆ ಕುತ್ಕೊಳ್ಳೋಕೆ ಇಷ್ಟಪಡೋರು ಮೇಲೆ ಹೋಗ್ಬೋದು. ಚುಚ್ಚು ಟಿ ವಿ ಬೇಕಾ ನಿಂಗೆ? ಕೆಳಗಡೆ ಬಾ, ಅಲ್ಲಿ ಕೂರ್ಸಿ ಇಲ್ಲ ಮಧ್ಯೆ ಕೂರ್ಸಿದ್ದು. ವ್ಯೂ ವ್ಯೂ ನೋಡಿ ಗಾಯ್ಸ್, ಸಕ್ಕತ್ತಾಗಿ ಕಾಣಿಸ್ತಿದೆ. ನಾನು ಅವತ್ತು ಹೇಳಿದ್ನಲ್ಲ ಮನೆ, ಅಲ್ಲಿ ತಗೊಂಡ್ಬಂದಿರ್ತಾರೆ ಅವ ಅಮ್ಮ, ಅದೆಷ್ಟೋ ಹೇಳಿದ್ರಲ್ಲ. ಇದು ರೋಟಿ ಕಣೆ, ಅಲ್ಲಿ ಹಾಕ ತಿನ್ನು. ನಿಂದು ವೆಜ್ ಬಿರಿಯಾನಿ ಇದೆಯಲ್ಲ, ನೀನು ಇದನ್ನ ಹೇಳೇ ಇಲ್ಲ, ನೀನೇನಕ್ಕೆ ಎತ್ಕೊತಾ ಇದೆಯಾ? ಇವನೇನು ತಿಂತಾನೆ ಇಲ್ಲ, ಅದೇನು ನೀರು ಕುಡಿದ ಇವನು. ಮನೆ ಅಲ್ಲೋಗಿ ಇಲ್ಲೇ ಬಾ, ಮುಂದೆ ಬಾ. ಅವ್ರು ಬರಲಿ ಅಲ್ಲೋ ಬೇಕಾ ನೋಡಲ್ಲ ನಿನ್ನ ಕೈ ಲಾಸ್ಟ್ ಒನ್ ಗುಲಾಬ್ ಜಾಮೂನ್.
ಬ್ಯೂಟಿಫುಲ್ ಬ್ಯೂಟಿಫುಲ್. ನಾ ಇದೇನಪ್ಪ ಬೀಡಿ ಅಂತ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್ ಸಾಕಾಗ್ಬಿಟ್ಟೆ. ಹ್ಞೂ ತಗೊಬರೋಗು. ಹಾಂ ನಂಗೊಂದು ಸಾರಂಗಿ ಬ್ಯೂಟಿಫುಲ್ ಆಗಿದೆ ಒಳಗಡೆ ಅಂತೂ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾರಾದರೂ ಬರೋರಿದ್ರೆ ಬರ್ಬೋದು. ಟೇಸ್ಟ್ ಹೆಂಗೆ ಅನಿಸ್ತೆ? ಚೆನ್ನಾಗಿದೆ ಅಷ್ಟೇ. ರಿವ್ಯೂ ಕೊಡೆ. ರೇಟಿಂಗ್ ಕೊಟ್ಟಿಲ್ಲ ನೀನು, ನಾನು ಕೊಟ್ಟಿರೋದು ಸಿಗಿಲ್ಲ. ರೇಟಿಂಗ್ ಕೊಟ್ಬಿಟ್ಟು ಲಾಸ್ಟ್ ಚೆನ್ನಾಗಿತ್ತು ಫುಡ್ ಎಲ್ಲ, ಅದರಿಂದ ಅವರು ಒಂದು ಫ್ರೀಯಾಗಿ ಜಾಮೂನ್ ಕೊಟ್ಟಾರೆ. ಇವರು ಅವರು ಮತ್ತೆ ವಿಡಿಯೋ ಮಾಡ್ತಿರೋರು ಎಲ್ಲ ತಿಂದಿದ್ದಾರೆ. ಹೌದಾ? ಜಾಮೂನ್ ಅದಕ್ಕೆ ಕೊಟ್ಟಿದ್ದಾ? ರೇಟಿಂಗ್ ಮಾಡಾಯ್ತು ನಿಮ್ಮ ಫೋನಿಂದನೇ. ಹೌದಾ? 3 ಫೋನಿಂದ ರೇಟಿಂಗ್ ಮಾಡಿರೋದಕ್ಕೆ 3 ಜಾಮೂನು. ನಾನೆಲ್ಲೋ ಅಂತಲ್ಲ, ಫುಡ್ ಚೆನ್ನಾಗೈತೆ. ನಾನೆಲ್ಲೋ ಊಟ ಮಾಡಿದ್ವಲ್ಲ ಲಾಸ್ಟ್. ನಾವು ಆರ್ಡರ್ ಮಾಡಿದ್ದು ಅಂತ ಅಂದ್ಕೊಂಡೆ. ಎಲ್ಲ ಒಲೆಲೇ ಮಾಡೋದು. ಒಲೆ ಒಲೆ ನಾಟ್ ಕೊಲೆ. ಮಾಡೋದು ಅಂತ ಹೇಳಿದ್ರು. ಒಲೆ ಮಾಡೋದು. ನೋ ಗ್ಯಾಸ್, ಓನ್ಲಿ ಫೈರ್ವುಡ್. ನೆಕ್ಸ್ಟ್ ವಿಸಿಟ್ ಮಾಡ್ತೀವಿ 20th ಅಂತ ಹೇಳಿ. 20th ನಮ್ಮ ವಯಸ್ಸು ಬರ್ತಡೇ ಐತೆ, ಹಾಂ. ಅವಾಗ ಮತ್ತೆ ವಿಸಿಟ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟು 6th ಬೇರೆ ಕಡೆ ಶಿಫ್ಟು. ಬೀಡ ಬೀಡ ನೀನು ನಾನು ಬೇಡ. ತಿನ್ನು. ನಾನೇನು ತಿಂದಿದ್ದೀನಿ ಸರ್ ಮಾಡ್ಕೊಳ್ಳಿ. ಬಾ ಹೊಡದ ಗಾಡಿ ಯಾವುದು ತೆಗಿರಕ್ಕೆ ಹೋಗೋದ, ಅಲ್ಲಿ ಹೋಗ್ಬಿಟ್ಟು ನಾವು ಇದು ತಗೊಳ್ಳೋದ. ಜರಿನಾರ ಕೊಡ್ಬೋದಿತ್ತಲ್ಲ. ವಾ ನಾಳೆ ತಿನ್ಕೋಟ. ಹಾಯ್ ಗುಡ್ಡು, ಅಲ್ಲಿ ಹೆಂಗ್ ನುಲಿತದೆ. ನಾ ತುಂಬ ಬರಬೇಕು ಅಂತ ಅನ್ಕೊಂತಿದ್ದೆ. ಪಾಪನು ಫೋಟೋಶೂಟ್ಗೆ ಹೋಗೋಣ ಮಧುಗೌಡ ಮಾಡಿಸಿದಾಳಲ್ಲ ಅಂತ. ಸೊ ಬ್ಯೂಟಿಫುಲ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫುಡ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಬೇರೆ ಹೋಟೆಲ್ಗಿಂತ ಕಂಪ್ಯಾರಿಟಿವ್ಲಿ ಅಲ್ವಾ? ಹಾಂ ಹಾಂ ಬಂದೆ. ಏ ಇನ್ನೇನು ಎರಡು ಮೂಸಿಂಬಿಯಾ? ಹಾಂ ಇಲ್ಲ, ವೆಡ್ಡಿಂಗ್ ಆ್ಯನಿವರ್ಸರಿ. ಓ ಹ್ಯಾಪಿ ಆ್ಯನಿವರ್ಸರಿ, ಹ್ಯಾಪಿ ಆ್ಯನಿವರ್ಸರಿ. ಓ ಕಟ್ ಮಾಡು ಮುಗ್ನೆ. ಬಿಡು ಅವ್ನು ಕಟ್ ಮಾಡಿ ಬಿಡು. ಹಿಡ್ಕೊಳ್ಳಿ ಹಂಗೆ ಕಟ್ ಮಾಡಿ. ಹ್ಯಾಪಿ ಆ್ಯನಿವರ್ಸರಿ ಒನ್ಸ್ ಅಗೇನ್. ಅಯ್ಯೋ ವಿಶ್ ಮಾಡು ಮಗ್ನೆ, ವಿಶ್ ಮಾಡು. ವಾವ್ ಸಾಗಿರಮ್ಮ, ವಿಶ್ ಮಾಡ್ಕೊಳ್ಳಿ. ಏ ಫೋಟೋ ತೆಗಿಯೋ. ಹ್ಯಾಪಿ ಆ್ಯನಿವರ್ಸರಿ. ಕಲಿಸ್ಬೇಡ ಗುಡ್ಡು. ಹೇಳು ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಚೆನ್ನಾಗಿದೆ, ಕೇಕ್ ಸೂಪರ್ ಆಗಿದೆ ಅಲ್ಲಮ್ಮ. ವಾವ್ ಸೋ ಕ್ಯೂಟ್. ಇಲ್ಲಿ ಮಾಮನ
ಯಾವ ನಡೆದಿಲ್ಲ. ತುಟಿ ನೋಡು, ತುಟಿ ಒಂದು ವಿಶ್ ಮಾಡೋ. ಏನೋ ಒಂದು ಹೊಟ್ಟೆ ಭಾರ ಆಗ್ಬಿಟ್ಟಿದೆ. ಚೆನ್ನಾಗಿ ತಿಂದುಬಿಟ್ನಾ. ಇದು ಮಾಮೂಲು ತೀಸು ತಗೋ, ಮಾಮೂಲು ತೀಸು ಮಾಮೂಲು ತೀಸು. ಅವೈದ ತೀಸ್ತಾ ತಿನ್ನಕ್ಕಿಲ್ಲ ಅಂತಾನೆ. ಮಾಮಂಗ್ ತಿನ್ಸುವ. ಅಪ್ಪೂ ಗಾಡಿ ಬಿಡು, ಕೈ ಬಿಡಿ ನೀನು. ತುರ್ಪಾಕಿ ಹೋಗ ನನಗೆ ನನಗೆ ಮಮ್ಮಿ ಹೊಡಿತೀಯಾ? ಸಾಕಾ? ಓ, ನಾನು ಯಾಕೆ ಸುಮ್ಮನೆ ಇರೋದಂತ ಅವನೇ ಬಾಯಿಗೆ ಹಾಕಂದ. ಪ್ಯಾಕ್ ಮಾಡ್ಸಕ್ ಕೆಳಗಡೆ ಕೊಡೋಗ ವರ್ಷ ಎಲ್ಲ ಟಿಶ್. ಏ ನಮ್ ಗುಡ್ಡಗೇನು ಆರ್ಡರ್ನೇ ಮಾಡಿದ್ವಲ್ಲ. ಚೆನ್ನಾಗಿ ತಿಂದುಬಿಟ್ಟವನೇ. ಬೆಕ್ಕು ಮರಿ ಕುಡಿತದಲ್ಲ ಹಂಗೆ ಕುಡಿತಾನೆ. ಮೂಗು ಸಿಗಾಕೊಂಬಿಟ್ಟಿಗೆ. ಅಯ್ಯೋ, ಅವನ್ ಮೂಗ್ ಗೆರ್ಬಿಡ್ತು ಅನ್ಸುತ್ತೆ. ಅವನಿಗೆಲ್ಲ ನತ್ತಿಗೆ ಏರ್ಬಿಟ್ಟೈತೆ ಅನ್ಸುತ್ತೆ. ಅಲ್ಲಿ ಚೇರ್ಸ್ ಮಾಡಿ ಅಂದ್ರೆ ಇಲ್ಲಿ ಆಲ್ರೆಡಿ ಕಾಲೇನೆ ಹಾಕ. ಕಂಪ್ಲೀಟ್ ಆಯ್ತು. ಏನು ಮ್ಯಾರೇಜ್ ಆನಿವರ್ಸರಿ 4 years ಕಂಪ್ಲೀಟ್. 5 years ರನ್ನಿಂಗ್. ಬೆಳಿಗ್ಗೆನೆ ನಾವು ಪ್ಲಾನಿಂಗ್ ಮಾಡ್ಬೇಕಿತ್ತು, ಯಾಕಂದ್ರೆ ಅವ್ರದ್ದು ಬೆಳಿಗ್ಗೆ ಬಸ್ ಇಟ್ಟಿತ್ತು. ನಾವೇ ಹೊಟ್ಟೋಗ್ಬಿಟ್ರೆ ಲಾಗ್ ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಅವ್ಳು ಬರೋ ಗಂಟೆ ವೆಯ್ಟ್ ಮಾಡಿ 3 o'clock ಅಂತ. ಆಮೇಲೆ ಹೊರಗಡೆ ಪ್ಲಾನ್ ಮಾಡಿದ್ವಿ, ಇಲ್ಲಾಂದ್ರೆ ಬೆಳಿಗ್ಗೆ ಮಾರ್ನಿಂಗ್. ನಾನು ಅದರಲ್ಲೂ 1 hour ಲೇಟಾಗಿ ಬಂದೆ. 1 hour 5 o'clock ಹೋಗೋಣ ಅಂತ ಅಂದ್ಬಿಟ್ಟು ನಾವೆಲ್ಲ 5 o'clock ರೆಡಿ ಆದ್ರೆ ಅವಳು 6 o'clock ಬಂದವಳೆ. ಟೈಮು ಅವಳಿಗೋಸ್ಕರ ವೆಯ್ಟ್ ಮಾಡಿ ಲಾಗ್ ಮಾಡಬೇಕು ನಾನು. ನೀವು ಹೋಗ್ಬಿಡ್ತೀರಾ, ಒಂದು ಲಾಗ್ ಮಾಡಲ್ಲ ಏನಿಲ್ಲ, ನೀವೇ ಎಲ್ಲ ಮಾಡ್ಕೊಂಡು ಬಂದ್ಬಿಡ್ತೀರಾ ಅಂತ ಯಾವಾಗ್ಲೂ ಬೈತಾ ಇರ್ತಾರೆ. ಆಕ್ಚುಲಿ ಗೈಸ್ ಎಂತ ಗೊತ್ತಾ, ನನಗೆ ಬೋರ್ ಆದಾಗ ನನ್ನೇ ಬ್ಲಾಗ್ ಹಾಕೊಂಡು ನಾನೇ ನೋಡ್ತಾ ಇರ್ತೀನಿ. ಸೊ ಇದು ಮೆಮೊರಿಗೆ ನಾವು ಇದೆಲ್ಲ ಓಡಾಡಿದ್ವಿ, ಇದೆಲ್ಲ ಮಾಡಿದ್ವಿ. ವಿಡಿಯೋ ಆಯ್ತದ ನೋಡಿ, ಅದು ನನ್ ಬೋರ್ ಆದಾಗೆಲ್ಲ ಹಾಕೊಂಡು ನಾನೇ ನೋಡ್ತಾ ಇರ್ತೀನಿ ಗೈಸ್. ಸೊ ಅದಕ್ಕೆ ಬ್ಲಾಗ್ ಮಾಡಿದ್ರೆ ಇದೊಂದು ಬೆನಿಫಿಟ್, ನಮ್ದು ನಾವೇ ನೋಡ್ಕೋಬಹುದು ಅಂತ. ಅದರಿಂದ ಮೆಮೊರಿ ಸೆಕೆಂಡ್ರಿ ಆದ್ರೆ ಅದನ್ನ ನೋಡಿದ್ರೆ ಮೆಮೊರೀಸ್ ಅವಾಗ ನಾವ್ ಹಿಂಗಿದ್ವಿ ಅಂದ್ರೆ ಆ ಮೂವ್ಮೆಂಟ್ ನೆನಪಿರುತ್ತೆ. ಫೋಟೋಸ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲಿ ಸ್ಟೋರೇಜ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಡಿಲೀಟ್ ಆಗೋಗಿರುತ್ತೆ, ಒಂದೊಂದು ಮಿಸ್ ಆಗ್ಬಿಟ್ಟಿರುತ್ತೆ. ಈ ತರ ಬ್ಲಾಗ್ ಏನಾದ್ರು ಮಾಡಿದ್ರೆ ನಮ್ಗೆ ಮೆಮೊರಿ ಆಗಿ ಉಳ್ಕೊಂಡಿರುತ್ತೆ. ಚಾನಲ್ ಓಪನ್ ಮಾಡಿದ್ದು ಅದೊಂದೇ ಕಾರಣಕ್ಕೆ. ಇದಾದ್ರೆ ಮೆಮೊರೀಸ್ ಆಗಿ ಎಲ್ಲ ಉಳ್ಕೊಳ್ಳುತ್ತೆ. ಇವಳು ಆಕ್ಚುಲಿ ನಾನು ಡೆಲಿವರಿ ಅಂದ್ರೆ ನಾನು ಪ್ರೆಗ್ನೆಂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿದ್ದವಳು. ಈಗ ಸ್ವಲ್ಪ ತಡ ಆಗ್ತಿದೆ, ಮಾಡಕ್ಕಾಗ್ತಾ ಇಲ್ಲ. ಈಗ ಕೊಡಲ್ಲ, ಅದು ಈಗ ಕೊಡಲ್ಲ.
ಸೊ ಇವಾಗ ಲಾಸ್ಟ್ ಫೈನಲ್ ಬ್ಲಾಗ್ ಎಂಡ್ ಮಾಡೋ ಸಮಯ. ಅಲ್ಲಿ ಸೊ ಈ ವ್ಲಾಗ್ ಹೆಂಗೆ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿ ಗೈಸ್. ಸೊ ನನಗಂತೂ ಬೈ ಮಾಡ್ತಾ ನೋಡಿ. ಲೇಟಾಗಿ ಸ್ಟಾರ್ಟ್ ಮಾಡಿದ್ರು ತುಂಬ ಮೆಮೊರಬಲ್ ಆಗಿತ್ತು ನ್ಯೂ ಅಂತ ಅಂದ್ಕೊತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೇನಾದರೂ ಹೇಳೋಕ್ಕಿಲ್ವಾ? ಏನಿಲ್ಲ, ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ. ಇನ್ನೂ ಚೆನ್ನಾಗಿರೋ ಬ್ಲಾಗ್ಸ್ ಬರುತ್ತೆ, ಚೆನ್ನಾಗಿ ಬರುತ್ತೆ ಮುಂದೆ ಮುಂದೆ. ಯಾ, ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ನೋಡಪ್ಪ ಗುಡು ಬಾಯ್. ವಾ